ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹಬ್ಬಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳನ್ನು ಕೊಲ್ಲಲು ಜನ ಹಿಂದೇಟು ಹಾಕ್ತಿದ್ದಾರೆ. ಹಕ್ಕಿ ಜ್ವರ ಭೀತಿಯಿಂದ ಚಿಕನ್ ಕೊಳ್ಳಲು ಜನರು ಬರ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿ ಅಂಗಡಿಗಳ ಮಾಲೀಕರು ಸಂಕಷ್ಟ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾಲಿ ಹೊಡೆಯುತ್ತಿರುವಂತಹ ಚಿಕನ್ ಅಂಗಡಿಗಳು, ಕೋಳಿಗಳು ಹಾಗೂ ಚಿಕನ್ ಸೇಲ್ ಆಗದೆ ಚಿಕನ್ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ನನ್ನ ಹೆಸರು ಶಬೀರು. ನಾವು ಆಂಧ್ರ ಡಾಕ್ಟರ್ ರೋಡಲ್ಲಿ ಚಿಕನ್ ಅಂಗಡಿ ಮಾಡಿರೋದು. ಈ ಅಕ್ಕಿ ಜ್ವರ ಅಂತ ಬಂದಿರೋದಕ್ಕೆ ನಾಟಿ ಕೋಳಿಗಳು ಜಾಸ್ತಿ ಕಾಣಿಸ್ತಾ ಇರೋದು. ಅಕ್ಕಿ ಜ್ವರ ನಾಟಿ ಕೋಳಿಗಳಿಗೆ ಅಂದರೆ ಮೇಯ್ನು ಬೈಲಲ್ಲಿ ಮೇಯೋ ಕೋಳಿ ಅವು. ಅವಕ್ಕೆ ಕರೆಕ್ಟಾಗಿ ಫೀಡ್ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ. ಬೇಸಿಗೆ ಅಲ್ಲ, ನೀರು ಸರಿಯಾಗಿ ಸಿಕ್ತಿದ್ದಕ್ಕೆ ಅದು ಬೇಸಿಗೆಯಲ್ಲಿ ಯಾವಾಗೂ ನಾಟಿ ಕೋಳಿಗೆ ಫಸ್ಟ್ ಬರೋದೇ ಅಟ್ಯಾಕ್ ಅದೇ ಆಗೋದು. ಅದಕ್ಕೆ ಏನು ಮೆಡಿಕೇಷನ್ ಏನು ಕೊಡೋದಲ್ಲ. ಅದರಿಂದ ಅದು ನೀರು ಸರಿಯಾಗಿ ಕುಡಿಲಿಲ್ಲ, ಅದು ಡಿಹೈಡ್ರೇಷನ್ ಆಗಿ ಮರಿ ಸಾಯ್ತವೆ. ಬಾಯ್ಲರ್ ಕೋಳಿಗಳಿಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಫಾರಮಲ್ಲಿ ಕರೆಕ್ಟಾಗಿ ಔಷಧಿ ಕೊಡ್ತಾರೆ, ಕರೆಕ್ಟಾಗಿ ಫೀಡ್ ಕೊಡ್ತಾರೆ, ಕರೆಕ್ಟಾಗಿ ನೀರು ಕೊಡ್ತಾರೆ. ಅದರಿಂದ ಅವಕ್ಕೇನು ಆಗಲ್ಲ, ಅದಕ್ಕೇನು ಕಾಯಿಲೆ ಇಲ್ಲ. ಅದು ಯಾವುದೋ ಎಲ್ಲೋ ಒಂದು ಕಡೆ ಆಗಿರೋದಕ್ಕೆ ಜನ ಭಯ ಬಿದ್ದು ಬಾಯ್ಲರು ತಿಂತಾ ಇಲ್ಲ. ಈಗ ಸರ್ ನಿಮ್ಮ ಬಿಸ್ನೆಸ್ ಯಾವ ಥರ ಇದೆ ಏನು? ಬಿಸ್ನೆಸ್ ಅಂತೂ ತುಂಬ ಕರೆಕ್ಟ್ 30% ಬಂದೈತೆ ಸರ್. 100ರಲ್ಲಿ 30 ಪೈಸೆ ನಡೀತಾ ಇದೆ ಅಷ್ಟೇ ಸರ್. ಇವತ್ತು ಏನಿಲ್ಲ ಸರ್. ಇವತ್ತು ಬೆಳಗ್ಗೆಯಿಂದ ಒಂದು 2 ಕೆಜಿನೂ ಮಾಡಿಲ್ಲ ಸರ್. ಅಂದರೆ ಅಕ್ಕಿ ಜ್ವರ ಬಂದಾಗ ಯಾವ ಥರ ಇತ್ತು? ಅಕ್ಕಿ ಜ್ವರ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಸೇಲ್ಸ್ ಇರೋದು. ಮಂಗಳವಾರ ಭಾನುವಾರ ಎಲ್ಲ ಈಗ ಸೇಲ್ಸೇ ಇಲ್ಲ ಸರ್. ಜನ ಸುಮ್ಮನೆ ಭಯ ಬಿದ್ದುಬಿಟ್ಟವ್ರು ಅಷ್ಟೇ. ಏನು ಪ್ರಾಬ್ಲಮ್ ಏನಿಲ್ಲ. ಅವರೇ ಹೇಳ್ತವ್ರೆ, DC ಅವರು ಹೇಳೋರು ಬೇಯಿಸಿದ ಮೇಲೆ ಏನು ಇರಲ್ಲ ಅದರಲ್ಲಿ. ಆದರೂ ಜನ ನಂಬ್ತಾ ಇಲ್ಲ, ಭಯ ಬಿದ್ದುಬಿಟ್ಟವ್ರು. ನಿಮ್ಮ ಹೆಸರು? ಶಬೀರ್ ಅಹಮದ್ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹಬ್ಬಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳನ್ನು ಕೊಲ್ಲಲು ಜನ ಹಿಂದೇಟು ಹಾಕ್ತಿದ್ದಾರೆ. ಹಕ್ಕಿ ಜ್ವರ ಭೀತಿಯಿಂದ ಚಿಕನ್ ಕೊಳ್ಳಲು ಜನರು ಬರ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿ ಅಂಗಡಿಗಳ ಮಾಲೀಕರು ಸಂಕಷ್ಟ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾಲಿ ಹೊಡೆಯುತ್ತಿರುವಂತಹ ಚಿಕನ್ ಅಂಗಡಿಗಳು, ಕೋಳಿಗಳು ಹಾಗೂ ಚಿಕನ್ ಸೇಲ್ ಆಗದೆ ಚಿಕನ್ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹಬ್ಬಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳನ್ನು ಕೊಲ್ಲಲು ಜನ ಹಿಂದೇಟು ಹಾಕ್ತಿದ್ದಾರೆ. ಹಕ್ಕಿ ಜ್ವರ ಭೀತಿಯಿಂದ ಚಿಕನ್ ಕೊಳ್ಳಲು ಜನರು ಬರ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿ ಅಂಗಡಿಗಳ ಮಾಲೀಕರು ಸಂಕಷ್ಟ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾಲಿ ಹೊಡೆಯುತ್ತಿರುವಂತಹ ಚಿಕನ್ ಅಂಗಡಿಗಳು, ಕೋಳಿಗಳು ಹಾಗೂ ಚಿಕನ್ ಸೇಲ್ ಆಗದೆ ಚಿಕನ್ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ನನ್ನ ಹೆಸರು ಶಬೀರು. ನಾವು ಆಂಧ್ರ ಡಾಕ್ಟರ್ ರೋಡಲ್ಲಿ ಚಿಕನ್ ಅಂಗಡಿ ಮಾಡಿರೋದು. ಈ ಅಕ್ಕಿ ಜ್ವರ ಅಂತ ಬಂದಿರೋದಕ್ಕೆ ನಾಟಿ ಕೋಳಿಗಳು ಜಾಸ್ತಿ ಕಾಣಿಸ್ತಾ ಇರೋದು. ಅಕ್ಕಿ ಜ್ವರ ನಾಟಿ ಕೋಳಿಗಳಿಗೆ ಅಂದರೆ ಮೇಯ್ನು ಬೈಲಲ್ಲಿ ಮೇಯೋ ಕೋಳಿ ಅವು. ಅವಕ್ಕೆ ಕರೆಕ್ಟಾಗಿ ಫೀಡ್ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ. ಬೇಸಿಗೆ ಅಲ್ಲ, ನೀರು ಸರಿಯಾಗಿ ಸಿಕ್ತಿದ್ದಕ್ಕೆ ಅದು ಬೇಸಿಗೆಯಲ್ಲಿ ಯಾವಾಗೂ ನಾಟಿ ಕೋಳಿಗೆ ಫಸ್ಟ್ ಬರೋದೇ ಅಟ್ಯಾಕ್ ಅದೇ ಆಗೋದು. ಅದಕ್ಕೆ ಏನು ಮೆಡಿಕೇಷನ್ ಏನು ಕೊಡೋದಲ್ಲ. ಅದರಿಂದ ಅದು ನೀರು ಸರಿಯಾಗಿ ಕುಡಿಲಿಲ್ಲ, ಅದು ಡಿಹೈಡ್ರೇಷನ್ ಆಗಿ ಮರಿ ಸಾಯ್ತವೆ. ಬಾಯ್ಲರ್ ಕೋಳಿಗಳಿಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಫಾರಮಲ್ಲಿ ಕರೆಕ್ಟಾಗಿ ಔಷಧಿ ಕೊಡ್ತಾರೆ, ಕರೆಕ್ಟಾಗಿ ಫೀಡ್ ಕೊಡ್ತಾರೆ, ಕರೆಕ್ಟಾಗಿ ನೀರು ಕೊಡ್ತಾರೆ. ಅದರಿಂದ ಅವಕ್ಕೇನು ಆಗಲ್ಲ, ಅದಕ್ಕೇನು ಕಾಯಿಲೆ ಇಲ್ಲ. ಅದು ಯಾವುದೋ ಎಲ್ಲೋ ಒಂದು ಕಡೆ ಆಗಿರೋದಕ್ಕೆ ಜನ ಭಯ ಬಿದ್ದು ಬಾಯ್ಲರು ತಿಂತಾ ಇಲ್ಲ. ಈಗ ಸರ್ ನಿಮ್ಮ ಬಿಸ್ನೆಸ್ ಯಾವ ಥರ ಇದೆ ಏನು? ಬಿಸ್ನೆಸ್ ಅಂತೂ ತುಂಬ ಕರೆಕ್ಟ್ 30% ಬಂದೈತೆ ಸರ್. 100ರಲ್ಲಿ 30 ಪೈಸೆ ನಡೀತಾ ಇದೆ ಅಷ್ಟೇ ಸರ್. ಇವತ್ತು ಏನಿಲ್ಲ ಸರ್. ಇವತ್ತು ಬೆಳಗ್ಗೆಯಿಂದ ಒಂದು 2 ಕೆಜಿನೂ ಮಾಡಿಲ್ಲ ಸರ್. ಅಂದರೆ ಅಕ್ಕಿ ಜ್ವರ ಬಂದಾಗ ಯಾವ ಥರ ಇತ್ತು? ಅಕ್ಕಿ ಜ್ವರ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಸೇಲ್ಸ್ ಇರೋದು. ಮಂಗಳವಾರ ಭಾನುವಾರ ಎಲ್ಲ ಈಗ ಸೇಲ್ಸೇ ಇಲ್ಲ ಸರ್. ಜನ ಸುಮ್ಮನೆ ಭಯ ಬಿದ್ದುಬಿಟ್ಟವ್ರು ಅಷ್ಟೇ. ಏನು ಪ್ರಾಬ್ಲಮ್ ಏನಿಲ್ಲ. ಅವರೇ ಹೇಳ್ತವ್ರೆ, DC ಅವರು ಹೇಳೋರು ಬೇಯಿಸಿದ ಮೇಲೆ ಏನು ಇರಲ್ಲ ಅದರಲ್ಲಿ. ಆದರೂ ಜನ ನಂಬ್ತಾ ಇಲ್ಲ, ಭಯ ಬಿದ್ದುಬಿಟ್ಟವ್ರು. ನಿಮ್ಮ ಹೆಸರು? ಶಬೀರ್ ಅಹಮದ್ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹಬ್ಬಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೋಳಿಗಳನ್ನು ಕೊಲ್ಲಲು ಜನ ಹಿಂದೇಟು ಹಾಕ್ತಿದ್ದಾರೆ. ಹಕ್ಕಿ ಜ್ವರ ಭೀತಿಯಿಂದ ಚಿಕನ್ ಕೊಳ್ಳಲು ಜನರು ಬರ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೋಳಿ ಅಂಗಡಿಗಳ ಮಾಲೀಕರು ಸಂಕಷ್ಟ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾಲಿ ಹೊಡೆಯುತ್ತಿರುವಂತಹ ಚಿಕನ್ ಅಂಗಡಿಗಳು, ಕೋಳಿಗಳು ಹಾಗೂ ಚಿಕನ್ ಸೇಲ್ ಆಗದೆ ಚಿಕನ್ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ.